ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಏಪ್ರಿಲ್ 20ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟಲ್ಲಿ ನಮಗೆ ಮತ್ತೆ ಒಂದು ಪಾಸಿಟಿವ್ ಟ್ರೆಂಡ್ ಸ್ಟಾರ್ಟ್ ಆಗ್ತಿರೋದು ಕಾಣಿಸ್ತಿದೆ. ನಿನ್ನೆ ಮಾರ್ಕೆಟಲ್ಲಿ ನಮಗೇನು ಡೌನ್ ಸೈಡ್ ಬಂದಿತ್ತು ಕೊನೆಯ ಒಂದು ಸೆಷನ್ನಲ್ಲಿ, ಅಷ್ಟೇ ಮಾರ್ಕೆಟ್ ರಿಕವರ್ ಆಗ್ತಿರೋದು ಕಾಣಿಸ್ತಿದೆ. ಸೆನ್ಸೆಕ್ಸ್ನಲ್ಲಿ 575 ಪಾಯಿಂಟ್ಗಳ ಅಪ್ಸೈಡ್ ಕಾಣಿಸ್ತಿದೆ. ಹಾಗೆ ನಿಫ್ಟಿ ಕೂಡ ಅಷ್ಟೇ 177 ಪಾಯಿಂಟ್ ಇವತ್ತು ರಿಕವರ್ ಆಗಿದೆ. ನಿಫ್ಟಿ ನಮಗೀಗ 17,100ರ ಮೇಲೆ ಟ್ರೇಡ್ ಆಗ್ತಿರೋದು ಕಾಣಿಸ್ತಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಸ್ವಲ್ಪ ವೀಕ್ನೆಸ್ ಇತ್ತು. ಬ್ಯಾಂಕ್ ನಿಫ್ಟಿ ಒಂದು ಫ್ಲಾಟ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. 27 ಪಾಯಿಂಟ್ಗಳ ಡೌನ್ ಸೈಡ್ ನಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಗ್ತಿದೆ. ಹಾಗೆ ಸೆನ್ಸೆಕ್ಸ್ನ 30 ಶೇರ್ಗಳನ್ನು ಗಮನಿಸಿದಾಗ ಇವತ್ತು ಅಲ್ಟ್ರಾಟೆಕ್ ಸಿಮೆಂಟ್ 3.6% ಅಪ್ಸೈಡಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ಏಷ್ಯನ್ ಪೇಂಟ್, ರಿಲಯನ್ಸ್ ಅಲ್ಲಿ ಕೂಡ 3%ಗೂ ಹೆಚ್ಚಿನ ಒಂದು ಅಪ್ಸೈಡ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಲ್ಟ್ರಾಟೆಕ್ ಸಿಮೆಂಟ್ನ ಈ ಒಂದು ಮೂಮೆಂಟಮ್ಗೆ ಮೇಜರ್ ರೀಸನ್ ಏನು ಅಂದರೆ ACCಯ Q4 ರಿಸಲ್ಟ್ ಬಂದಿದೆ. ಅಲ್ಲಿ ನಮಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ನಲ್ಲಿ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಗ್ತಿದೆ. ಹಾಗೆಯೇ ಇಲ್ಲಿ ನಾವು ಟಾಪ್ ಲೂಸರ್ಸ್ ಗಮನಿಸಿದಾಗ ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸ್ವಲ್ಪ ಪ್ಯಾನಿಕ್ ಇತ್ತು. ICICI ಬ್ಯಾಂಕ್ 1.4% ಡೌನ್ ಸೈಡ್ ಇತ್ತು. ಹಾಗೆಯೇ ಬಜಾಜ್ ಫಿನ್ಸರ್ವ್ ಮತ್ತು ಬಜಾಜ್ ಫಿನಾನ್ಸಲ್ಲಿ ಸ್ವಲ್ಪ ಡೌನ್ ಸೈಡ್ ಕಾಣಿಸ್ತಿದೆ. ಬಜಾಜ್ ಫಿನಾನ್ಸ್ 3.3% ಡೌನ್ ಸೈಡ್ನೊಂದಿಗೆ ಕ್ಲೋಸಿಂಗನ್ನು ಕೊಟ್ಟಿದೆ. IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸ್ವಲ್ಪ ಇವತ್ತು ರಿಕವರಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. L&T ಇನ್ಫೋಟೆಕ್ನ ರಿಸಲ್ಟ್ ನಮಗೆ ನಿನ್ನೆ ಏಪ್ರಿಲ್ 19ಕ್ಕೆ ನೋಡೋದಕ್ಕೆ ಸಿಕ್ಕಿತ್ತು. L&T ಇನ್ಫೋಟೆಕ್ Q4ನಲ್ಲಿ 637 ಕೋಟಿಯ ಪ್ರಾಫಿಟ್ ಅನ್ನು ತೋರಿಸಿದ್ದಾರೆ. ಅದೇ ನಾವು 2021ರ ಮಾರ್ಚ್ ಕ್ವಾರ್ಟರ್ನಲ್ಲಿ ಪ್ರಾಫಿಟ್ ಅನ್ನು ಗಮನಿಸಿದಾಗ ಅದು 545 ಕೋಟಿಗಳಷ್ಟು ಇತ್ತು. ನಮಗೆ ಪ್ರಾಫಿಟ್ನಲ್ಲಿ 17% ಇಯರ್ ಆನ್ ಇಯರ್ ಗ್ರೋತ್ ನೋಡೋದಕ್ಕೆ ಸಿಗ್ತಿದೆ. ಹಾಗೆ ನಾವು ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಅಂದರೆ ಡಿಸೆಂಬರ್ ಕ್ವಾರ್ಟರ್ನಲ್ಲಿ ಪ್ರಾಫಿಟ್ 612 ಕೋಟಿ ಇತ್ತು. ಈ ಕ್ವಾರ್ಟರ್ನಲ್ಲಿ ಅದು 637 ಕೋಟಿ ಇದೆ. ಪ್ರಾಫಿಟ್ನಲ್ಲಿ ನಮಗೆ 4%ನಷ್ಟು ಗ್ರೋತ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ನೋಡೋದಕ್ಕೆ ಸಿಗ್ತಿದೆ. ಬ್ರೋಕರೇಜ್ಗಳು ತಮ್ಮ ಒಂದು ಟಾರ್ಗೆಟ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ನೋಮುರಾ ಇಲ್ಲಿ ನ್ಯೂಟ್ರಲ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. 5,970ರ ಟಾರ್ಗೆಟ್ ಅನ್ನು ಇವರು ಸೆಟ್ ಮಾಡ್ತಿದ್ದಾರೆ. ಹಾಗೆಯೇ ನಾವು ಗೋಲ್ಡ್ಮನ್ ಸ್ಯಾಷಸ್ ಗಮನಿಸಿದಾಗ ಇವರಿಲ್ಲಿ ಸೆಲ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. 4,570ರ ಒಂದು ಟಾರ್ಗೆಟ್ ಪ್ರೈಸ್ ಅನ್ನು ಕೊಡ್ತಿದ್ದಾರೆ. ತುಂಬಾನೇ ಡೌನ್ ಗ್ರೇಡ್ ನಮಗೆ ಗೋಲ್ಡ್ಮನ್ ಸ್ಯಾಷಸ್ ಕಡೆಯಿಂದ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗೆ ಮೋತಿಲಾಲ್ ಓಸ್ವಾಲ್ ಕೂಡ ಅಷ್ಟೇ ಇಲ್ಲಿ ನ್ಯೂಟ್ರಲ್ ರೇಟಿಂಗ್ ಅನ್ನು ಕೊಡ್ತಿದ್ದಾರೆ. ಇವರು ಕೂಡ 5,710ರ ಟಾರ್ಗೆಟ್ ಅನ್ನು ಸೆಟ್ ಮಾಡ್ತಿದ್ದಾರೆ. ಪ್ರಭುದಾಸ್ ಲಿಲಾದರ್ ಕೂಡ ಅಷ್ಟೇ 5,800ರ ಒಂದು ಟಾರ್ಗೆಟ್ ಪ್ರೈಸ್ ಅನ್ನು ಸೆಟ್ ಮಾಡ್ತಿದ್ದಾರೆ. ಈಗ ನಾವು L&T ಇನ್ಫೋಟೆಕ್ ಗಮನಿಸಿದಾಗ 5,200ರಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇವತ್ತು ಒಂದೇ ದಿನ ನಮಗೆ 5%ನಷ್ಟು ಡೌನ್ ಸೈಡ್ ನೋಡೋದಕ್ಕೆ ಸಿಗ್ತಿದೆ. ಪ್ರಾಫಿಟ್ನಲ್ಲಿ 4%ನಷ್ಟು ಗ್ರೋತ್ ಇದೆ. ಬಟ್ ಸ್ಟಿಲ್ ನಮಗೆ ಪ್ರೈಸ್ನಲ್ಲಿ ಈ ಒಂದು ಫಾಲ್ ಕಾಣಿಸ್ತಿದೆ. ಬ್ರೋಕರೇಜ್ಗಳು ತಮ್ಮ ಒಂದು ಟಾರ್ಗೆಟ್ಗಳನ್ನು ಡೌನ್ ಗ್ರೇಡ್ ಮಾಡ್ತಿದ್ದಾರೆ. L&T ಇನ್ಫೋಟೆಕ್ ತುಂಬಾನೇ ರನ್ ಆಗಿತ್ತು. ಈಗ ಇಲ್ಲಿ ಕರೆಕ್ಷನ್ ಕಾಣಿಸ್ತಿದೆ. ಹಾಗೆಯೇ FIIs ಕೂಡ ಕಂಟಿನ್ಯೂಸ್ ಸ್ಟಾಕ್ ಅನ್ನು ಸೆಲ್ ಮಾಡ್ತಿದ್ದಾರೆ. ಆ ಒಂದು ಕಾರಣದಿಂದ ಪ್ಯಾನಿಕ್ ನೋಡೋದಕ್ಕೆ ಸಿಗ್ತಿದೆ. ಬಟ್ ಖಂಡಿತವಾಗ್ಲೂ ಹೋಲ್ಡ್ ಮಾಡಬಹುದಾಗುತ್ತೆ. 3-4 ಬ್ರೋಕರೇಜ್ಗಳು 5,700ರ ಮೇಲೆ ಒಂದು ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ಈ ಟಾರ್ಗೆಟ್ ಏನಿರುತ್ತೆ 1 ವರ್ಷಕ್ಕೆ ಆಗಿರುತ್ತೆ. ನೀವು ಲಾಸ್ನಲ್ಲಿದ್ದರೆ ಖಂಡಿತವಾಗ್ಲೂ ಲಾಸ್ ಬುಕ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಹೋಲ್ಡ್ ಮಾಡ್ಕೊಳ್ಳಿ. 5,700 5,800ರ ಪ್ರೈಸ್ ಸಿಕ್ಕಿದಾಗ ಅಲ್ಲಿ ಎಕ್ಸಿಟ್ ಆಗ್ಬೋದಾಗುತ್ತೆ. ACC ಲಿಮಿಟೆಡ್ ಕೂಡ ತಮ್ಮ ರಿಸಲ್ಟನ್ನು ಏಪ್ರಿಲ್ 19ಕ್ಕೆ ಡಿಕ್ಲೇರ್ ಮಾಡಿದ್ದಾರೆ. ಇಲ್ಲಿ ನಾವು ರಿಸಲ್ಟನ್ನು ಗಮನಿಸಿದಾಗ Q4ನಲ್ಲಿ ಕಂಪನಿ 396 ಕೋಟಿಯ ಪ್ರಾಫಿಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಅದೇ ಓದ್ ಕ್ವಾರ್ಟರ್ನಲ್ಲಿ ಅಂದರೆ ಡಿಸೆಂಬರ್ ಕ್ವಾರ್ಟರ್ನಲ್ಲಿ ನಾವು ಗಮನಿಸಿದಾಗ 281 ಕೋಟಿ ಇತ್ತು ಪ್ರಾಫಿಟ್. ಇಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ನಾವು ಕಂಪೇರ್ ಮಾಡಿದಾಗ 41%ನಷ್ಟು ಪ್ರಾಫಿಟ್ನಲ್ಲಿ ಗ್ರೋತ್ ಕಾಣಿಸ್ತಿದೆ. ಬಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಮಾರ್ಚ್ 2021ರಲ್ಲಿ ಇವರ ಪ್ರಾಫಿಟ್ ಏನಿತ್ತು 563 ಕೋಟಿ ಇತ್ತು. ನಮಗೆ ಇಯರ್ ಆನ್ ಇಯರ್ ಪ್ರಾಫಿಟ್ ಕಂಪೇರ್ ಮಾಡಿದಾಗ 30%ನಷ್ಟು ಪ್ರಾಫಿಟ್ನಲ್ಲಿ ಫಾಲ್ ಕಾಣಿಸ್ತಿದೆ. ಹಾಗೆ ಇಲ್ಲಿ ಬ್ರೋಕರೇಜ್ಗಳು ತಮ್ಮ ಒಂದು ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ. ಬೋಫಾ ಅವರು ಇಲ್ಲಿ ಅಂಡರ್ ಪರ್ಫಾರ್ಮ್ ರೇಟಿಂಗ್ ಅನ್ನು ಕೊಟ್ಟು 2,000ದ ಟಾರ್ಗೆಟ್ ಅನ್ನು ಕೊಡ್ತಿದ್ದಾರೆ. ಇದು ಸೆಲ್ ರೇಟಿಂಗ್ ಆಗಿರುತ್ತೆ. ಹಾಗೆ ನಾವು ಗೋಲ್ಡ್ಮನ್ ಸ್ಯಾಷಸ್ ಗಮನಿಸಿದಾಗ 2,300ರ ಒಂದು ಟಾರ್ಗೆಟ್ ಅನ್ನು ಕೊಡ್ತಿದ್ದಾರೆ. ಇವರು ನ್ಯೂಟ್ರಲ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. ಹಾಗೆ ಜೆಫ್ರೀಸ್ ಇಲ್ಲಿ ಬೈ ರೇಟಿಂಗ್ ಅನ್ನು ಕೊಡ್ತಿದ್ದಾರೆ. 2,400ರ ಟಾರ್ಗೆಟ್ ಪ್ರೈಸ್ ಅನ್ನು ಇವರು ಸೆಟ್ ಮಾಡ್ತಿದ್ದಾರೆ. ಮೋತಿಲಾಲ್ ಓಸ್ವಾಲ್ ಕೂಡ ಅಷ್ಟೇ 2,485ರ ಒಂದು ಟಾರ್ಗೆಟ್ ಪ್ರೈಸ್ ಅನ್ನು ಸೆಟ್ ಮಾಡಿದ್ದಾರೆ. ಇವರು ಕೂಡ ಬೈ ರೇಟಿಂಗ್ ಅನ್ನ ಕೊಡ್ತಿದ್ದಾರೆ. ಕರೆಂಟ್ ಪ್ರೈಸ್ ನಾವು ಗಮನಿಸಿದಾಗ ACC 2,208ರಲ್ಲಿ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇಯರ್ ಆನ್ ಇಯರ್ ಪ್ರಾಫಿಟ್ ನಲ್ಲಿ ಫಾಲ್ ಇದ್ರೂ ಕೂಡ 7% ಸ್ಟಾಕ್ ರೈಸ್ ಆಗ್ತಿರೋದು ಕಾಣಿಸ್ತಿದೆ. ನೀವು ಇಲ್ಲಿ ಗಮನಿಸಬಹುದು L&T ಇನ್ಫೋಟೆಕ್ ಅಲ್ಲಿ ನಮಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ 4% ಪ್ರಾಫಿಟ್ ಗ್ರೋತ್ ಇದೆ. ಹಾಗೆಯೇ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ 19%ಗೂ ಹೆಚ್ಚಿನ ಒಂದು ಪ್ರಾಫಿಟ್ ಗ್ರೋತ್ ಇದೆ. ಬಟ್ ಅಲ್ಲಿ ಶೇರ್ ಪ್ರೈಸ್ ಫಾಲ್ ಆಗ್ತಿದೆ. ಇಲ್ಲಿ ನಾವು ACC ಅಲ್ಲಿ ಗಮನಿಸಿದಾಗ ಇಯರ್ ಆನ್ ಇಯರ್ ಪ್ರಾಫಿಟ್ ನಲ್ಲಿ ನಮಗೆ 30%ನಷ್ಟು ಡೌನ್ ಸೈಡ್ ಕಾಣಿಸ್ತಿದೆ. ಬಟ್ ಇಲ್ಲಿ ನಮಗೆ 7%ನಷ್ಟು ಶೇರ್ ಪ್ರೈಸ್ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ.
ಕಾಣಿಸ್ತಿದೆ. ಸೊ ಇಲ್ಲಿ ಮೇಜರ್ ಒಂದು ರೀಸನ್ ಅನ್ನು ನಾವು ಗಮನಿಸಿದಾಗ ACC ಮತ್ತೆ ಅಂಬುಜಾ ಸಿಮೆಂಟ್ ನಲ್ಲಿ ಮರ್ಜರ್ ಆಗುವಂತ ಸಾಧ್ಯತೆ ಇದೆ. ಆಲ್ಕಿಮ್ ಗ್ರೂಪ್ ತಮ್ಮ ಒಂದು 63% ಸ್ಟೇಕ್ ಏನಿದೆ ಅದನ್ನ ಸೆಲ್ ಮಾಡಬೇಕು ಅಂತ ಇದ್ದಾರೆ. ಸೊ ಇಲ್ಲಿ ಅದಾನಿ ಅಥವಾ JSW ಗ್ರೂಪ್ ನ ಎಂಟ್ರಿ ಆಗುವಂತ ಸಾಧ್ಯತೆ ಇದೆ. ಸೊ ಆ ಎಲ್ಲ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ಹಾಗೇನೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ ನಲ್ಲಿ 40%ಗೂ ಹೆಚ್ಚಿನ ಒಂದು ಗ್ರೋತ್ ಆಗಿರೋದ್ರಿಂದ ಸೊ ಈ ಒಂದು ಪಾಸಿಟಿವ್ ಮೂಮೆಂಟಮ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಸೊ ಶೇರ್ ಪ್ರೈಸ್ ಮೇಲೆ ಹೋಗೋದು ಕೆಳಗಡೆ ಹೋಗೋದು ಬೇಸಿಕಲಿ ಶೇರ್ಗೆ ಎಷ್ಟು ಡಿಮ್ಯಾಂಡ್ ಇದೆ ಮಾರ್ಕೆಟ್ ಅಲ್ಲಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬಯರ್ಸ್ಗಳು ಜಾಸ್ತಿ ಇದ್ದಾಗ ಪ್ರೈಸ್ ಮೇಲೆ ಹೋಗೋದು ಕಾಣಿಸುತ್ತೆ, ಸೆಲ್ಲರ್ಗಳು ಜಾಸ್ತಿ ಆದಾಗ ಪ್ರೈಸ್ ಡೌನ್ ಆಗೋದು ಕಾಣಿಸ್ತಿದೆ. HDFC ಲಿಮಿಟೆಡ್ ತಮ್ಮ ಒಂದು ಸಬ್ಸಿಡರಿ HDFC ಕ್ಯಾಪಿಟಲ್ನ 10%ನಷ್ಟು ಸ್ಟೇಕನ್ನು ಅಬುದಾಬಿಯ ಇನ್ವೆಸ್ಟ್ಮೆಂಟ್ ಅಥಾರಿಟಿಗೆ ಕೊಡಬೇಕು ಅಂತ ಇದ್ದಾರೆ. ಸೊ ಇಲ್ಲಿ ಅವರು ಫಂಡ್ ರೈಸಿಂಗ್ನ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಸೊ ತಮ್ಮ HDFC ಕ್ಯಾಪಿಟಲ್ ಸಬ್ಸಿಡರಿಯ ಈಕ್ವಿಟಿಯನ್ನು ADIAಗೆ ಇವರು ಕೊಡ್ತಿದ್ದಾರೆ. ಸೊ ಅದರಿಂದ ಫಂಡ್ ರೈಸ್ ಏನಾಗುತ್ತೆ, ಸೊ 184 ಕೋಟಿಗಳಷ್ಟು ಫಂಡ್ ರೈಸ್ ಆಗುತ್ತೆ. ಸೊ ಅದನ್ನು ಅವರು ಭಾರತದಲ್ಲಿ ಅಫೋರ್ಡೆಬಲ್ ಹೋಮ್ಸ್ನ ಪ್ಲಾನ್ಸ್ ಏನಿದೆ 1 ಮಿಲಿಯನ್ನಷ್ಟು ಅಫೋರ್ಡೆಬಲ್ ಹೋಮ್ಗಳನ್ನು ಕನ್ಸ್ಟ್ರಕ್ಟ್ ಮಾಡುವಂಥ ಪ್ಲಾನ್ ಇದೆ. ಸೊ ಅಲ್ಲಿ ಅವರಿಗೆ ಫಂಡ್ ಅವಶ್ಯಕತೆ ಬೇಕಾಗುತ್ತೆ. ಸೊ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಅಫೋರ್ಡೆಬಲ್ ಹೋಮ್ಸ್ನ ಬಗ್ಗೆ ಹೇಳಿದರು. ಸೊ ಅಲ್ಲಿ ನಮಗೆ HDFC ಒಂದು ಮೇಜರ್ ಪ್ಲೇಯರ್ ಆಗ್ತಾರೆ. ಸೊ ಅಲ್ಲಿ ಅವರಿಗೆ ಫಂಡ್ ಅವಶ್ಯಕತೆ ಇರೋದ್ರಿಂದ ಸೊ ಈ ಒಂದು ಫಂಡ್ ರೈಸಿಂಗ್ನ ಬಗ್ಗೆ ಅವರು ಯೋಚನೆ ಮಾಡ್ತಿದ್ದಾರೆ. ಸೊ ಈ ಒಂದು ನ್ಯೂಸ್ನಿಂದ HDFC 2% ಅಪ್ಸೈಡಲ್ಲಿ ಇವತ್ತೊಂದು ಕ್ಲೋಸಿಂಗನ್ನು ಕೊಟ್ಟಿದೆ. ತುಂಬಾ ಒಂದು ಡೌನ್ ಸೈಡ್ ನಮಗೆ HDFC ಶೇರ್ಗಳಲ್ಲಿ ನೋಡೋದಕ್ಕೆ ಸಿಗ್ತಿತ್ತು. ಬಟ್ ಇವತ್ತು ಒಂದು ಸ್ವಲ್ಪ ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಗ್ತಾ ಇದೆ. ಫ್ಯೂಚರ್ ರಿಟೇಲ್ನ ಈ ವೋಟಿಂಗ್ ಏನಿದೆ ಅದು ನಿನ್ನೆಗೆ ಮುಗಿದಿದೆ. ಸೊ ಬೋರ್ಡ್ ಮೀಟಿಂಗ್ ನಡೀತಾ ಇದೆ. ಏಪ್ರಿಲ್ 20ರಿಂದ 23ರವರೆಗೂ ಈ ಒಂದು ಮೀಟಿಂಗ್ ನಡೆಯುತ್ತೆ. ಸೊ ರಿಲಯನ್ಸ್ಗೆ ಇವರ ಸ್ಟೋರ್ಗಳನ್ನು ಇವರು ಹ್ಯಾಂಡ್ ಓವರ್ ಮಾಡಿ ಅದರಿಂದ ಬರುವಂಥ ದುಡ್ಡಲ್ಲಿ ಇವರ ಒಂದು ಡೆಪ್ಟನ್ನು ತೀರಿಸಬೇಕಿತ್ತು. ರಿಲಯನ್ಸ್ ಆಲ್ರೆಡಿ ಇವರ ಸ್ಟೋರ್ಗಳನ್ನು ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಯಾವುದೇ ರೀತಿಯ ಒಂದು ಕ್ಲಾರಿಟಿ ಸಿಗ್ತಿಲ್ಲ. ಸೊ ರಿಲಯನ್ಸ್ ಯಾವ ರೀತಿಯ ಒಂದು ಪೇಮೆಂಟನ್ನು ಇಲ್ಲಿ ಮಾಡ್ತಾರೆ. ಸೊ 24,000 ಕೋಟಿಯ ಒಂದು ಡೀಲ್ ನಡೆದಿತ್ತು. ಸೊ ಅದರ ಪ್ರಕಾರ ರಿಲಯನ್ಸ್ ಇಲ್ಲಿ ಕಂಪ್ಲೀಟ್ ದುಡ್ಡನ್ನು ಕೊಡ್ತಾರಾ ಅಥವಾ ಇವರ ಡೆಪ್ಟ್ ಏನಿದೆ ಅದನ್ನು ಕ್ಲಿಯರ್ ಮಾಡ್ತಾರಾ. ಸೊ ಯಾವುದ್ರ ಬಗ್ಗೆ ಕೂಡ ಇಲ್ಲಿ ಕ್ಲಾರಿಟಿ ಕಾಣಿಸ್ತಿಲ್ಲ. ಸೊ ಇವರ ಬೋರ್ಡ್ ಮೀಟಿಂಗ್ ಮುಗಿದ್ಮೇಲೆ ನಮಗೆ ಕ್ಲಾರಿಟಿ ನೋಡೋದಕ್ಕೆ ಸಿಗ್ಬೋದು. ಬಟ್ SBI ಆಲ್ರೆಡಿ ಇಲ್ಲಿ ಅಕೌಂಟಬಿಲಿಟಿಯನ್ನು ಕೇಳ್ತಿದ್ದಾರೆ ಫ್ಯೂಚರ್ ಗ್ರೂಪ್ನ ಬಳಿಯಲ್ಲಿ. ಅಂದರೆ ರಿಲಯನ್ಸ್ ನಿಮ್ಮ ಸ್ಟೋರ್ಗಳನ್ನು ಆಲ್ರೆಡಿ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಸೊ ನೀವೇನು ನಮಗೆ ಡೆಪ್ಟನ್ನು ಕೊಡಬೇಕು, ಅಂದರೆ ನೀವೇನು ನಮಗೆ ಸಾಲವನ್ನು ಮರುಪಾವತಿ ಮಾಡಬೇಕು, ಆ ಸಾಲವನ್ನು ನೀವೇ ಕೊಡ್ತೀರಾ, ಅಂದರೆ ಫ್ಯೂಚರ್ ಗ್ರೂಪೇ ಕೊಡುತ್ತಾ ಅಥವಾ ನಾವು ರಿಲಯನ್ಸ್ನ ಬಳಿ ಅದನ್ನು ತಗೋಬೇಕಾ, ಸೊ ಅದರ ಬಗ್ಗೆ ನಮಗೆ ಅಕೌಂಟಬಿಲಿಟಿಯನ್ನು ಕೊಡಿ ಅಂತ. ಸೊ ಫ್ಯೂಚರ್ ಗ್ರೂಪ್ ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಸೊ 45%ನಷ್ಟು ಡೆಪ್ಟ್ ಏನಿದೆ ಅದನ್ನು ಅವರು ರಿಲಯನ್ಸ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ರಿಲಯನ್ಸ್ ಆ ಒಂದು ಡೆಪ್ಟನ್ನು ಕ್ಲಿಯರ್ ಮಾಡ್ತಾರೆ ಅಂತ. ಫ್ಯೂಚರ್ ಗ್ರೂಪ್ ಏನು ತಮ್ಮ ಒಂದು 45%ನಷ್ಟು ಡೆಪ್ಟನ್ನು ರಿಲಯನ್ಸ್ಗೆ ಕೊಡಬಹುದು. ಬಟ್ ರಿಲಯನ್ಸ್ ಆ ಡೆಪ್ಟನ್ನು ತಗೊಳುತ್ತಾ, ಸೊ ಅವರು ಅದನ್ನು ಕ್ಲಿಯರ್ ಮಾಡ್ತಾರಾ? ಏನಕ್ಕೆ ರಿಲಯನ್ಸ್ ನಾವು ಡೆಪ್ ಫ್ರೀ ಆಗಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ನೋಡಬೇಕಾಗುತ್ತೆ ಯಾವ ರೀತಿ ಇದು ಆಗುತ್ತೆ ಅಂತ. ಸೊ ಏಪ್ರಿಲ್ 23ಕ್ಕೆ ಒಂದು ಕ್ಲಾರಿಟಿ ಸಿಗುವಂಥ ಸಾಧ್ಯತೆಗಳು ಇರುತ್ತೆ. ಸೊ ಶೇರ್ ಪ್ರೈಸನ್ನು ನಾವು ಗಮನಿಸಿದಾಗ ಕಂಟಿನ್ಯೂಸ್ ಡೌನ್ ಸೈಡ್ ನಮಗೆ ಫ್ಯೂಚರ್ ಗ್ರೂಪ್ನ ಶೇರ್ಗಳಲ್ಲಿ ನೋಡೋದಕ್ಕೆ ಸಿಗ್ತಿದೆ. ಸೊ ಈ ಒಂದು ಡೀಲ್ ಆದರೂ ಕೂಡ ರಿಲಯನ್ಸ್ ಒಂದು ಬೆಟರ್ ಚಾಯ್ಸ್ ಆಗಿರುತ್ತೆ. ಇಲ್ಲಿ ನಾವು ಶೇರ್ ಪ್ರೈಸನ್ನು ನೋಡ್ತೀವಿ 28 ರೂಪಾಯಿ 20 ರೂಪಾಯಿ ಹತ್ರ ಶೇರ್ ಟ್ರೇಡ್ ಆಗ್ತಿರುತ್ತೆ. ಬಟ್ ಅದರ ಫಂಡಮೆಂಟಲನ್ನು ಕೂಡ ಗಮನಿಸಬೇಕಾಗುತ್ತೆ. ಇವರ ಸ್ಟೋರ್ಗಳೆಲ್ಲ ರಿಲಯನ್ಸ್ನ ಬಳಿಯಲ್ಲಿ ಇದ್ದಾಗ ಸೊ ಇವರು ಯಾವ ಒಂದು ಬಿಸ್ನೆಸ್ಸನ್ನು ಮಾಡ್ತಾರೆ, ಸೊ ಅದರ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಸೊ ಫ್ಯೂಚರ್ ಗ್ರೂಪ್ನ ಬಳಿಯಲ್ಲಿ ಯಾವುದೇ ಒಂದು ಬಿಸ್ನೆಸ್ ಉಳ್ಕೊಳ್ಳೋದಿಲ್ಲ, ಎಲ್ಲ ರಿಲಯನ್ಸ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಬಿಗ್ ಬಜಾರ್, ಬ್ರ್ಯಾಂಡ್ ಫ್ಯಾಕ್ಟರಿ ಸ್ಟೋರ್ಗಳಿಂದ ಏನು ರೆವೆನ್ಯೂ ಬರುತ್ತೆ ಸೊ ಅದು ರಿಲಯನ್ಸ್ಗೆ ಹೋಗುತ್ತೆ, ಫ್ಯೂಚರ್ ಗ್ರೂಪ್ಗೆ ಬರೋದಿಲ್ಲ. ಆ ಎಲ್ಲ ವಿಷಯಗಳನ್ನು ಗಮನದಲ್ಲಿ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಹಾಗೆ MRPL ಅಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಒಂದೇ ದಿನ 20%ನಷ್ಟು ಶೇರ್ ರನ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಏಪ್ರಿಲ್ ತಿಂಗಳು 1ರಲ್ಲೇ 60%ನಷ್ಟು ಶೇರ್ ಜಂಪ್ ಆಗ್ತಿರೋದು ಕಾಣಿಸ್ತಿದೆ. MRPL ಮೇಜರ್ ಆಗಿ ಇವರು ಕ್ರೂಡ್ ಆಯಿಲ್ ಅನ್ನ ರಿಫೈನ್ ಮಾಡುವಂತ ಒಂದು ಬಿಸ್ನೆಸ್ ಅನ್ನ ನಡೆಸ್ತಾರೆ. ಸೊ ಕ್ರೂಡ್ ಆಯಿಲ್ ನ ಪ್ರೈಸಸ್ ನಮಗೆ ಝೂಮ್ ಆಗ್ತಿರೋದು ಕಾಣಿಸ್ತಿದೆ. ಆ ಒಂದು ಕಾರಣದಿಂದ MRPL ಅಲ್ಲಿ ಈ ಒಂದು ಮೊಮೆಂಟಮ್ ಕಾಣಿಸ್ತಿದೆ. ಒಳ್ಳೆ ಒಂದು ವಾಲ್ಯೂಮ್ ನೊಂದಿಗೆ ಇಲ್ಲಿ ಬೈಯಿಂಗ್ ಕೂಡ ಬರ್ತಾ ಇದೆ. ಹಾಗೆ MRPL ನಲ್ಲಿ ಮರ್ಜರ್ ನ ನ್ಯೂಸ್ ಕೂಡ ಇದೆ. ONGCಯ ಸಬ್ಸಿಡರಿ ಮ್ಯಾಂಗ್ಳೂರ್ ಪೆಟ್ರೋಕೆಮಿಕಲ್ ಲಿಮಿಟೆಡ್ ಏನಿದೆ ಸೊ ಅದರ ಜೊತೆ MRPL ಮರ್ಜ್ ಆಗುತ್ತೆ ಅನ್ನುವಂಥ ನ್ಯೂಸ್ಗಳು ಕೂಡ ಇದಾವೆ. ಸೊ ಆ ಒಂದು ಕಾರಣದಿಂದ ಈ ಪಾಸಿಟಿವ್ ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಸೊ ಶೇರ್ ಪ್ರೈಸ್ ಅನ್ನು ನಾವು ಗಮನಿಸಿದಾಗ ಇವತ್ತು ಒಂದೇ ದಿನ 20%ನಷ್ಟು ಅಪ್ಸೈಡ್ ನಮಗೆ MRPL ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗೆ ಬ್ರೋಕರೇಜ್ಗಳು ಇಲ್ಲಿ 90ರಿಂದ 100 ರೂಪಾಯಿಯ ಟಾರ್ಗೆಟ್ ಅನ್ನು ಕೂಡ ಕೊಡ್ತಿದ್ದಾರೆ. ಸೊ ಕಂಪನಿ ಕಳೆದ ಕ್ವಾರ್ಟರ್ನಲ್ಲಿ ಒಳ್ಳೆ ಒಂದು ಪ್ರಾಫಿಟ್ ಅನ್ನು ಡಿಕ್ಲೇರ್ ಮಾಡಿದ್ರು. ಹಾಗೆ ನಾವು ಅದಕ್ಕೂ ಮುಂಚಿನ ಕ್ವಾರ್ಟರ್ಗಳಲ್ಲಿ ಗಮನಿಸಿದಾಗ MRPL ಲಾಸ್ ಅಲ್ಲಿ ಇತ್ತು. ಬಟ್ ಕಳೆದ ಕ್ವಾರ್ಟರ್ನಲ್ಲಿ ಒಳ್ಳೆ ಪ್ರಾಫಿಟ್ ಬಂದಿದೆ. ಹಾಗೆ ಈ ಕ್ವಾರ್ಟರ್ನಲ್ಲೂ ಕೂಡ ಒಳ್ಳೆ ಒಂದು ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಆ ಒಂದು ಕಾರಣದಿಂದ ಈ ರೀತಿಯ ಬೈಯಿಂಗ್ ನಮಗೆ ಶೇರ್ಗಳಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. HCLನ Q4 ರಿಸಲ್ಟ್ ನಮಗೆ ಏಪ್ರಿಲ್ 21ಕ್ಕೆ ನೋಡೋದಕ್ಕೆ ಸಿಗುತ್ತೆ. ಸೊ ನಾವಿಲ್ಲಿ ಗಮನಿಸಿದಾಗ ಇಯರ್ ಆನ್ ಇಯರ್ ಬೇಸಿಸ್ನಲ್ಲಿ ರೆವೆನ್ಯೂ 14ರಿಂದ 16% ಜಾಸ್ತಿ ಆಗ್ಬೋದು. ಹಾಗೆ ಪ್ರಾಫಿಟ್ನಲ್ಲಿ 37ರಿಂದ 40%ನಷ್ಟು ಗ್ರೋತ್ ಕಾಣಿಸ್ಬೋದು ಅಂತ ಹೇಳ್ತಿದ್ದಾರೆ.
ಸೊ ಇಲ್ಲಿ ಬ್ರೋಕರೇಜ್ಗಳು ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ನಲ್ಲಿ 3-4% ಫಾಲ್ ಆಗುತ್ತೆ ಅನ್ನುವಂಥ ಒಂದು ಅನಾಲಿಸಿಸ್ ಅನ್ನು ಮಾಡಿದ್ದಾರೆ. ಇನ್ಫೋಸಿಸಲ್ಲಿ ಕೂಡ ಇದೇ ರೀತಿ ಆಗಿತ್ತು, 2-3% ಪ್ರಾಫಿಟ್ ಫಾಲ್ ಆಗಿತ್ತು. ಅದೇ ರೀತಿಯಲ್ಲಿ HCLನ ಪ್ರಾಫಿಟ್ ಕೂಡ ಫಾಲ್ ಆಗ್ಬೋದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಅಂತ ಅವರು ಹೇಳ್ತಿದ್ದಾರೆ. HCL ಇವತ್ತು ನಮಗೆ ಒಳ್ಳೆ ಒಂದು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ, ಬಟ್ ನಾಳೆ ರಿಸಲ್ಟ್ ಇರುತ್ತೆ. ಹಾಗೆ FISಗಳು 30ಕ್ಕೂ ಹೆಚ್ಚಿನ IT ಕಂಪನಿಗಳಲ್ಲಿ ತಮ್ಮ ಒಂದು ಸ್ಟೇಕನ್ನು ಕಮ್ಮಿ ಮಾಡಿದ್ದಾರೆ. ಸೊ ಈ 30 ಕಂಪನಿಗಳ ಲಿಸ್ಟನ್ನು ನಾನು ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ. ಸೊ ಅಲ್ಲಿ ನೀವು ಡೇಟಾವನ್ನು ಗಮನಿಸಬೇಕಾಗುತ್ತೆ. ಮಾರ್ಚ್ ಶೇರ್ ಹೋಲ್ಡಿಂಗ್ ಮತ್ತು ಡಿಸೆಂಬರ್ ಶೇರ್ ಹೋಲ್ಡಿಂಗ್ಗೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಸೊ ಇಲ್ಲಿ IT ಸೆಕ್ಟರ್ನಲ್ಲಿ FIS ತಮ್ಮ ಸ್ಟೇಕನ್ನು ಕಮ್ಮಿ ಮಾಡ್ತಿರೋದ್ರಿಂದ ನಮಗೆ IT ಸೆಕ್ಟರ್ನಲ್ಲಿ ಫಾಲ್ ಕಾಣಿಸ್ತಿದೆ. ಸೊ ನಾನಿವತ್ತು ನಿಮಗೆ ಶೇರ್ ಮಾರ್ಕೆಟ್ ಬಗ್ಗೆ ಕೊಟ್ಟಂತಹ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.